ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಒಂದು ಬ್ಯಾಕ್ ಡಿಸೈನ್ ನೆಕ್ಕು, ಕ್ಲೋಸಲ್ಲಿ ಡಿಸೈನ್ ನೆಕ್ಕು. ಹಾಗಾಗಿ ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಅಳತೆ ಬ್ಲೌಸಲ್ಲಿ ಸೇಮ್ ಅದೇ ಇದೆ ಕ್ಲೋಸ್ ನೆಕ್ಕೆ. ಅದೇ ಕ್ಲೋಸ್ ನೆಕ್ಕಲ್ಲೇ ಪ್ಯಾಟ್ರನ್ ಚೇಂಜ್, ಈ ರೀತಿ ಕ್ಲೋಸ್ ನೆಕ್ ಇದೆ. ಇದರಲ್ಲಿ ಪ್ಯಾಟ್ರನ್ ಚೇಂಜ್ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಪ್ಯಾಟ್ರನ್ ಚೇಂಜ್ ಮಾಡಿ ಇಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ಬಂದು ಬ್ಲೌಸ್ ಮೆಷರ್ಮೆಂಟ್ ಬಂದು 40 ಇಂಚು. ಈ 40 ಇಂಚಿನ ಮೆಷರ್ಮೆಂಟಿಗೆ ಈ ರೀತಿ ಡಿಸೈನ್ ನೆಕ್ಗಳಿಗೆ ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ಬ್ಲೌಸ್ ಪ್ಯಾಟ್ರನ್ನು. ಇದು ಫ್ರಂಟ್ ಕೂಡ ನಾರ್ಮಲ್ ನೆಕ್ ಇದೆ. ಬ್ಲೌಸ್ ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ಅಳತೆಗಳು ಕನ್ಫ್ಯೂಸ್ ಆಗುತ್ತೆ. ಸ್ಮಾಲ್ ಸೈಜಿಗೂ ಬಿಗ್ ಸೈಜಿಗೂ ಮೆಷರ್ಮೆಂಟ್ ವೇರಿಯೇಷನ್ ಇರುತ್ತೆ. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲು ನಾನು ಲೈನಿಂಗ್ನ ಈ ರೀತಿ ತೊಗೊಂಡಿದ್ದೀನಿ. ಇದು ಓಪನ್ ಇದೆ, ಫ್ರಂಟ್ ಹುಕ್ ಇರೋದ್ರಿಂದ ಈ ರೀತಿ ಓಪನ್ ಇರೋದನ್ನು ನಾನು ನನ್ನ ಕಡೆ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟ್ರೈಟ್ ಲೈನ್ನ ಹಾಕೋಬೇಕು. ಈ ರೀತಿ ಒಂದು ಲೈನು ಸ್ಟ್ರೈಟಾಗಿ ಹಾಕ್ಕೊಳ್ಳೋಣ. ಬ್ಲೌಸಲ್ಲೇ ಮೆಷರ್ಮೆಂಟ್ನ ಯಾವ ರೀತಿ ತೊಗೊಂಡು ಕಟ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ. ಇವಾಗ ನಾನು ಮೊದಲು ಶೋಲ್ಡರಿಂದ ಮೆಷರ್ಮೆಂಟ್ನ ತೊಗೋತಾ ಇದ್ದೀನಿ. ಶೋಲ್ಡರಿಂದ ಕಪ್ಸೋರ್ಗೆ ಲೆಂತ್ ಮೆಷರ್ಮೆಂಟು ತೊಗೋತಾ ಇದ್ದೀನಿ. 12.5 ಇಂಚಿದೆ. ಅದಕ್ಕೆ ನಾನು 1 ಇಂಚು ಎಕ್ಸ್ಟ್ರಾ ಸೇರಿಸಿ 13.5 ಇಂಚಿಗೆ ಫಸ್ಟು ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಒಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೋಬೇಕು. ಕೆಳಗಡೆಗೊಂದು, ಅದೇ ರೀತಿ ಮೇಲ್ಗಡೆಗೂ ಕೂಡ ಒಂದು ಮಾರ್ಕ್ ಹಾಕೋಬೇಕು. ಸ್ಟ್ರೈಟ್ ಲೈನು ಮಾರ್ಕ್ ಹಾಕೊಳ್ಳೋಣ. ನಾನಿವಾಗ ಫ್ರಂಟಲ್ಲಿ ನೆಕ್ಕನ್ನು ಮತ್ತು ಶೋಲ್ಡರನ್ನು ತೊಗೋತಾ ಇದ್ದೀನಿ. ಫ್ರಂಟ್ ಡೀಪ್ನ ಮಾರ್ಕ್ ತೊಗೋತಾ ಇದ್ದೀನಿ. ಅದ್ರ ಜೊತೆಗೆ ಶೋಲ್ಡರ್ ಕೂಡ ಮೆಷರ್ಮೆಂಟು ನೋಡ್ಕೋತಾ ಇದ್ದೀನಿ. 2 ಇಂಚಿಗೆ ಬ್ರಾಡ್ ಇಟ್ಕೋಬೇಕು. ಇವಾಗ ನಾನು ಡೀಪು 8 ಇಂಚಿದೆ. 8 ಇಂಚಿಗೆ ಡೀಪಿಗೆ ಮಾರ್ಕ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಬ್ರಾಡ್ ಬಂದು ಈ ಮೆಷರ್ಮೆಂಟಿಗೆ ಅಂದರೆ 40 ಇಂಚಿನ ಮೆಷರ್ಮೆಂಟಿಗೆ 3 ಇಂಚು ಬ್ರಾಡ್ನ ತಗೊಳುತ್ತೆ. ಈಗ ಇದಕ್ಕೆ ಫಸ್ಟು ಮಾರ್ಕ್ ಮಾಡ್ಕೊಬಿಡೋಣ. ಈಗ ನಾನು ಬೈಂಡಿಂಗ್ ಪಟ್ಟಿ ತೊಗೊಳೋದಕ್ಕೆ 1.5 ಇಂಚು ಮೇಲ್ಗಡೆ ತೊಗೋತಾ ಇದ್ದೀನಿ. 1.5 ಇಂಚಿಂದ ಮೇಲಕ್ಕೆ ಕ್ರಾಸ್ ಪಟ್ಟಿಗೆ ತೊಗೋತಾ ಇದ್ದೀನಿ, ಮಾರ್ಕ್ ಮಾಡ್ತಾ ಇದ್ದೀನಿ. ಚೆಸ್ಟ್ ರೌಂಡು ಈ ರೀತಿ ಇಟ್ಕೊಂಡು ಸ್ಟ್ರೈಟಾಗಿ ಈ ಬುಕ್ಸ್ ಪಟ್ಟಿಯಿಂದ ಕಂಕ್ಲೂರ್ಗೂ ತೊಗೋಬೇಕು. 10.5 ಇಂಚು ಚೆಸ್ಟ್ ರೌಂಡ್ ಬರ್ತಾ ಇದೆ. ಸುತ್ತಳತೆ ಬಂದು 10.5 ಇಂಚಿಗೆ ಮಾರ್ಕ್ ಹಾಕೋಬೇಕು. 6 ಇಂಚಿಗೆ ಡೌನ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ಸ್ಟ್ರೈಟಾಗಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಮಾರ್ಕ್ನ ಹಾಕೋಬೇಕು. ಇದನ್ನು ಕರೆಕ್ಟಾಗಿ ಮೆಷರ್ಮೆಂಟಿಗೆ ಕ್ರಾಸಾಗಿ ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಡಿ. ಕ್ರಾಸ್ ಪಟ್ಟಿ ತೊಗೋಬೇಕಂದ್ರೆ ಸೆಂಟ್ರ್ ಮಾಡಿ 4.5ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ಕೈ ಸುತ್ತಳತೆ ಎಷ್ಟು ಬಂದಿದೆ ಅಂತ ಹೇಳ್ತೀನಿ. ಕೈ ಸುತ್ತಳತೆ ಎಷ್ಟು ಬರಬೇಕು ಅಂತ ಹೇಳಿ ನೋಡಿ. ಈ ರೀತಿ ಇಟ್ಕೊಂಡು ಸ್ಕ್ವೇರಾಗಿ ರೌಂಡ್ ಶೇಪ್ನ ಹಾಕೋಬೇಕು. 10 ಇಂಚ್ ಬರ್ತಾ ಇದೆ ಅಂದರೆ 9.5 ಇಂಚು ಬರಬೇಕು ಈ ಸುತ್ತಳತೆ. ನೋಡಿ 9.5 ಕರೆಕ್ಟಾಗಿ 9.5 ಬರ್ತಾ ಇದೆ. ಇವಾಗ ನಾನು ಡಾಟಿಗೆ ಸೆಂಟ್ರ್ ಪಾಯಿಂಟ್ ಹಾಕೋಬೇಕು. ಇಲ್ಲಿಂದ ಸೆಂಟ್ರಿಂದ ಹಿಡಿದು ಡಾಟಿಗೆ ಸೆಂಟ್ರ್ ಪಾಯಿಂಟ್ನ ಮಾಡ್ಕೋತೀನಿ. ನೋಡಿ ಈ ರೀತಿ ಇದೆ. ಇಲ್ಲಿಂದ ನನಗೆ 10.25 ಇಂಚಿಗೆ ಅವ್ರಿಗೆ ಸೆಂಟ್ರು ಕಪ್ಸ್ ಡಾಟ್ ಹಿಡಿತೀವಲ್ಲ ಆ ಮೆಷರ್ಮೆಂಟಿಗೆ ಇದು ಸೆಂಟ್ರ್ ಪಾಯಿಂಟ್. ಈ ರೀತಿ 4 ಕಡೆನೂ ಮಾರ್ಕ್ ಹಾಕೋಬೇಕು.
40 ಮೆಜರ್ಮೆಂಟ್ ಇದೆ, ಬಟ್ ಲೆಂತ್ ಕಡಿಮೆ ಇದೆ ಅಂದರೆ ಅವ್ರದ್ದು ಮೇಯ್ನ್ ಏನಪ್ಪ ಅಂದರೆ ಹೈಟ್ ಕಡಿಮೆ ಇದ್ದಾರೆ, ಕಪ್ಸ್ ಕಡಿಮೆ ಇದೆ. ಹಾಗಾಗಿ ನನಗೆ ಇದು ಮೆಜರ್ಮೆಂಟ್ ಜಾಸ್ತಿ ಇರ್ಬೋದು, ಬಟ್ ಈ ಲೆಂತ್ ಅವ್ರದ್ದು ಬ್ಲೌಸಲ್ಲಿ ಲೆಂತ್ ಬರಲ್ಲ. ಇವಾಗ ನಾನು ಡಾಟ್ಗಳಿಗೆ 2 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಡಾಟಿಗೆ ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಕಡೆಯಿಂದ ಇಲ್ಲಿಗೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಈ ಕಡೆ ತುಂಬ ಡಾಟ್ ಬೇಕಾಗಲ್ಲ, 1 ಇಂಚು 1/4 ಇಂಚು ಸಾಕಾಗುತ್ತೆ. ಈ ಕಡೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ ಕಡಿಮೆ ಇದ್ದವರಿಗೆ ಚಿಕ್ಕದಾಗಿ ಡಾಟ್ನ ತಗೊಳುತ್ತೆ. ಇವಾಗ ಅದೇ ರೀತಿ ಬ್ಯಾಕನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಕ್ಲೋಸ್ ನೆಕ್ ಇರೋದ್ರಿಂದ ಶೋಲ್ಡರಿಂದ ಲೆಂತ್ನ ತಗೋಬೇಕು. 14.5 ಇದೆ, ಅದಕ್ಕೆ 1 ಇಂಚು ಸೇರಿಸಿ 15.5 ಇಟ್ಕೋಬೇಕು. ಈಗ ಮಾರ್ಕ್ ಮಾಡಿದ್ದೀವಲ್ಲ, ಈ ಲೈನ್ಸಿಗೆ ನಾವು ಸ್ಟ್ರೈಟಾಗಿ 1 ಲೈನ್ಸ್ ಹಾಕೋಬೇಕು. ಇದು ಕೂಡ ಅದೇ ರೀತಿ 1 ಲೈನ್ಸು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ 11.5 ಇಂಚಿಗೆ ಸ್ಟಿಚಿಂಗ್ ಆಗಿ 11.5 ಇಂಚ್ ಬರುತ್ತೆ. ನಾನು ಹಾಗಾಗಿ 11.25 ಇಟ್ಕೋತಾ ಇದ್ದೀನಿ. ಈಗ ಇದು ಕೂಡ ನಾನು ಚೆಸ್ಟ್ ರೌಂಡಿಂದ ಕಂಕ್ಲಿಂದ ಡೀಪ್ವರೆಗೂ ಮೆಷರ್ಮೆಂಟ್ ಮಾಡ್ತಾ ಇದ್ದೀನಿ. ಇದು ಕೂಡ 10.5 ಇಂಚೇ ಬರ್ತಾ ಇದೆ. ಈ 10.5 ಮೆಷರ್ಮೆಂಟಿಗೆ ನಾನು ಬ್ಯಾಕ್ನ ಯಾವ ರೀತಿ ಮೆಷರ್ಮೆಂಟ್ ಹಾಕಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನಾನು ತೊಗೊಂಡಿರೋದು ಒಂದು ಡೀಪು ಮತ್ತು ಲೆಂತು ಚೆಸ್ಟ್ ರೌಂಡು, ಇಷ್ಟು ಮಾತ್ರ ನಾನು ಮೆಷರ್ಮೆಂಟ್ನ ಮೊದಲಿಗೆ ನಾನು ಸುತ್ತಳತೆ 10.5 ಇದೆ ಅಲ್ಲ, 10.5ನ ನಾನು ಮಾರ್ಕ್ ಮಾಡ್ಕೋತೀನಿ. ಒಳಗಡೆಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಶೋಲ್ಡರಿಗೆ ಈ ಶೋಲ್ಡರ್ ಬಂದು 8.5 ಇಂಚು ಬರ್ತಾ ಇದೆ. ಈ 8.5 ಇಂಚು ನಾನು ಶೋಲ್ಡರ್ಗೆ ಮೇಲ್ಗಡೆ ಇಟ್ಟು ಮಾರ್ಕ್ ಹಾಕೋಬೇಕು. ಇವಾಗ ಬ್ಯಾಕ್ ಡೀಪ್ ಎಷ್ಟಿತ್ತು? 11.5 ಇತ್ತು. ಆದರೆ ನನಗೆ ರೆಡಿ ಸ್ಟಿಚಿಂಗ್ ಆಗಿ 11.5 ಬಂದಿತ್ತು. ಇವಾಗ ನಾನು 11.25ಗೆ ಇಟ್ಕೋತಾ ಇದ್ದೀನಿ. ಶೋಲ್ಡರ್ ಬ್ರಾಡ್ ಬಂದು 5 ಇಂಚು ತಗೊಳುತ್ತೆ ಇವರಿಗೆ ಬಿಡ್ತು. ಯಾಕಂದರೆ ಇಲ್ಲಿ ಶೋಲ್ಡರ್ ಬಂದು 3 ಇಂಚು ಇರೋದ್ರಿಂದ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ, ಅದು 3 ಇಂಚ್ ಇರೋದ್ರಿಂದ ನಮಗೆ ಈ ವಿಡ್ತ್ ಬಂದು 5 ಇಂಚು ಡೀಪ್ ಬರುತ್ತೆ. ಅದೇ ರೀತಿ ಬ್ಯಾಕಲ್ಲಿ ಡೀಪ್ ಕೂಡ 3.5 ಇಂಚಿಗೆ ಇಳಿಸ್ತಾ ಇದ್ದೀನಿ. ಇದು ಜಸ್ಟ್ 1 ಇಂಚಿಗೆ ಅಷ್ಟೇ ಇಳಿಸ್ಕೋಬೇಕು. ನಾನು ಮೊದಲೇ ಹೇಳ್ದಂಗೆ ಬ್ಯಾಕ್ ಡೀಪ್ ನೆಕ್ಕು ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ಯಾವ ರೀತಿ ಪ್ಯಾಟರ್ನ್ ಕಟ್ ಮಾಡ್ತೀನಿ ಆ ರೀತಿ ಕಟ್ ಮಾಡೋದ್ರಿಂದ ಬ್ಲೌಸು ನಿಮಗೆ ಭಾಳ ಈಸಿಯಾಗಿ ನೀಟಾಗಿ ಹೊಲಿಬೋದು. ಇವಾಗ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ಸ್ ಹಾಕೊಳ್ಳೋಣ. ಬ್ರಾಡ್ ಬಂದು 4 ಇಂಚ್ ಇಟ್ಕೋಬೇಕು. ಇಲ್ಲೂ ಕೂಡ ಸೇಮ್ 4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಸೆಂಟ್ರ್ ನೋಡಿ 1 ಇಂಚ್ ಡಿಫ್ರೆನ್ಸಲ್ಲಿ ಮಾರ್ಕ್ ಮಾಡ್ಕೋಬೇಕು.
ಸ್ಲೀವ್ಸ್ ಏನಪ್ಪ ಅಂದರೆ ಈ ರೀತಿ 2 ಫೋಲ್ಡಿಂಗಲ್ಲಿ ಕ್ಲಾತ್ ಇದೆ. ಮೆಜರ್ಮೆಂಟ್ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಈ ರೀತಿ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಬಿಟ್ಟು ಫೋಲ್ಡಿಂಗ್ ಮಾಡ್ಕೋಬೇಕು. ಒಂದು ಲೈನ್ಸ್ ಹಾಕ್ಕೊಳ್ಳೋಣ. ಒಂದು ಸ್ಟ್ರೈಟಾಗಿ 1/2 ಇಂಚಿಗೆ ಒಂದು ಲೈನ್ಸ್ ಹಾಕ್ಕೋಬೇಕು. ಸ್ಲೀವ್ ಲೆಂತ್ ಬಂದು 10.5 ಇಂಚಿದೆ. 10.5 ಇಂಚಿಗೆ ಲೆಂತಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಸುತ್ತಳತೆ ಬಂದು 7 ಇಂಚಿದೆ. 7 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು. ಲೆಂತ್ ಬಂದು 10.5 ಇಂಚು. ಆರ್ಮ್ಸ್ ರೌಂಡ್ ಬಂದು 4.25 ಇಂಚು ಬರುತ್ತೆ. 4.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ. 8 ಇಂಚು. 8 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋಬೇಕು. 8 ಇಂಚಿಗೆ ಮಾರ್ಕ್. ಈಗ ಇದಕ್ಕೆ ಶೇಪ್ ಹಾಕೋಬೇಕಲ್ವಾ. ಅದೇ ರೀತಿ ಫ್ರಂಟ್ ಕೂಡ ಶೇಪ್ ಹಾಕೋತಾ ಇದ್ದೀನಿ. ಸ್ವಲ್ಪ ಕ್ರಾಸ್ ಮಾಡಿ ತೊಗೊಂಡಿದ್ದೀನಲ್ಲ, ಇದಕ್ಕೆ ನಾನು ಪೀಸ್ ಜಾಯಿಂಟ್ ಮಾಡ್ಕೋತೀನಿ. ಪೀಸ್ ಜಾಯಿಂಟ್ ಆದಮೇಲೆ ನಾನು ಫ್ರಂಟಲ್ಲಿ ಶೇಪ್ನ ತೊಗೋತೀನಿ. ಬೈಂಡಿಂಗ್ ಪಟ್ಟಿ ಬಂದು ಅದು ಉದ್ದ ಲೆಂತ್ ಚೆಸ್ಟ್ ರೌಂಡ್ ಲೆಂತ್ ಏನಿತ್ತು ಅದಕ್ಕಿಂತ 2 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. 12 ಇಂಚಿಗೆ ಇಟ್ಕೋತಾ ಇದ್ದೀನಿ. ಈ ಕಡೆ 3.5 ಇಂಚು, ಈ ಕಡೆ 5 ಇಂಚಿಗೆ ಇಟ್ಕೋಬೇಕು. ಮಧ್ಯದಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೀವು ಈ ರೀತಿ ಮೆಷರ್ಮೆಂಟು ಹಾಕಿದ್ರೆ ಬೈಂಡಿಂಗ್ ಪಟ್ಟಿ ನಿಮ್ಗೆ ಆರಾಮಾಗಿ ನೀಟಾಗಿ ಸಿಗುತ್ತೆ. ಸೆಂಟ್ರ್ ಮಾಡಿಕೊಂಡು ಈ ಕಡೆಯಿಂದ ಸೆಂಟ್ರು, ಈ ಕಡೆ ಮಧ್ಯದಲ್ಲಿ ಸೆಂಟ್ರ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ ನಿಮಗೆ ಬೈಂಡಿಂಗ್ ಪಟ್ಟಿ ನೀಟಾಗಿ ಬರುತ್ತೆ. ಇದು ಬಂದು ಮೇನ್ ಕ್ಲಾತು. ಹೂವಿದೆ, ಹೂವಲ್ಲಿ 1 ಮೇ 2 ವೇ ಅಂತ ಇರುತ್ತೆ. ಸೊ 1 ಮೇ ಇದೆ. ಇದು 1 ಮೇ ಇರೋದ್ರಿಂದ ಭಾಳ ನೋಡಿಕೊಂಡು ಕೇರಾಗಿ ಬ್ಲೌಸ್ನ ಕಟ್ ಮಾಡ್ಕೋಬೇಕು. ಫಸ್ಟಿಗೆ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೋತೀನಿ. ಅದೇ ರೀತಿ ಬ್ಯಾಕನ್ನು ಇಟ್ಟು ಕಟ್ ಮಾಡ್ಕೋಬೇಕು. ಬಟ್ಟೆ ತುಂಬ ಶಾರ್ಟೇಜ್ ಬಂದಾಗ ನೋಡಿ ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನನಗೆ ಬ್ಯಾಕ್ ಫ್ರಂಟು ತುಂಬ ಶಾರ್ಟೇಜ್ ಆಯಿತು.